subscribe to my channel. It's very yummy. ಹಾಯ್ ಹಲೋ ಫ್ರೆಂಡ್ಸ್. ಎಲ್ರಿಗೂ ಶುಭ ಮಧ್ಯಾಹ್ನ. ಇವತ್ತಿನ ರೆಸಿಪಿ ಗೊತ್ತಾಯ್ತಲ್ಲ, ಅದಕ್ಕೆ ಈ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ತೀನಿ. ಮೊದಲಿಗೆ ರಾಗಿ ಹಿಟ್ಟು ಬೇಕಾಗುತ್ತೆ. ನೋಡಿ, ಈ ಬಟ್ಲಲ್ಲಿ 2 ಬಟ್ಲು ಆಗೋಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಗಾರ್ಲಿಕ್, ಬೆಳ್ಳುಳ್ಳಿ 2 ತೊಗೊಂಡಿದ್ದೀನಿ. ಅದಾದಮೇಲೆ ನೋಡಿ, ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನಾನು. ಮತ್ತು ಒಂದು ಮೀಡಿಯಮ್ ಸೈಜ್ ಆನಿಯನ್ನು, ಇದನ್ನು ಅಷ್ಟೇ ತುಂಬ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಗೆ ಹಚ್ಕೊಳ್ಳಿ. ಒಂದು ಮೆಣಸಿನ್ಕಾಯಿ, ಇದು ಸಬ್ಬಕ್ಕಿ ಸೊಪ್ಪು ನಿಮಗೆ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ದಿಸ್, ಬಿಡ್ಬೋದು, ಅದನ್ನು ಬಿಟ್ಟು ಕೂಡ ಮಾಡ್ಬೋದು. ನಾನಿಲ್ಲಿ ಸೊಪ್ಪು ಇತ್ತು ಅಂತ ಸ್ವಲ್ಪ ತಗೊಳ್ತಾ ಇದ್ದೀನಿ, ಟೇಸ್ಟ್ ಬರುತ್ತೆ ಅಂತ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಬೇಕಾಗತ್ತೆ, ಅದನ್ನೆಲ್ಲ ಕಲಿಸ್ಕೊಳ್ಳೋದಕ್ಕೆ ನೀರು ಬೇಕಾಗತ್ತೆ. ಇದ್ರ ಜೊತೆಗೆ ನಮಗೆ ಜೀರಿಗೆನೂ ಬೇಕಾಗತ್ತೆ, ಅದು ನಾನಿಲ್ಲಿ ಮಿಸ್ ಮಾಡಿಬಿಟ್ಟಿದ್ದೀನಿ ತಗೊಳ್ಳೋದಕ್ಕೆ. ಈಗ ಮಿಕ್ಸ್ ಮಾಡೋಣ ಎಲ್ಲ ಹಿಟ್ಟನ್ನು. ರಾಗಿ ಹಿಟ್ಟು ಹಾಕಿ ಮತ್ತು ಕಟ್ ಮಾಡಿರೋಂಥ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಳ್ಳಿ. ಅದಾದಮೇಲೆ ಬೆಳ್ಳುಳ್ಳಿ ನೀವು ಸಣ್ಣದಾಗಾದರೂ ಹಚ್ಕೋಬೋದು, ಅಥವಾ ಈ ಎಲ್ಲನೂ ಸೇರಿಸಿ ಇನ್ನು ಗ್ರೈಂಡ್ ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಹೇಳ್ಬೋದು, ಬಾಯಿಗೆ ಸಿಗೋದು ಬೇಡ ಅಂದರೆ. ಈಗ ಅದ್ರ ಜೊತೆಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನಾನಿಲ್ಲಿ ಸುಮಾರು 1.5 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಈ ಸ್ಪೂನ್ ಚಿಕ್ಕದು, ನಿಮ್ಮ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಜೀರಿಗೆನ ಹೇಳಿದ್ನಲ್ಲ, ಜೀರಿಗೆ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನೀರು ಹಾಕಿ ಕಲಿಸ್ಕೊಬೇಕು. ನೀರನ್ನು ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನನಗಿಲ್ಲಿ ಕರೆಕ್ಟಾಗಿ ಈ ನಾನಿಲ್ಲಿ ತೋರಿಸಿದ್ದೀನಲ್ಲ ಲೋಟ, ಆ ಲೋಟದಲ್ಲಿ 1 ಲೋಟ ನೀರು ಬೇಕಾಯಿತು ಈ 2 ಬಟ್ಲಷ್ಟು ಈ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ. ನೋಡಿ, ನೀವು ಒಂದೇ ಸಲ ಹಾಕ್ಕೊಳ್ಳೋ ಬದಲು ಈ ಥರ ಸ್ವಲ್ಪ ಹಾಕ್ಕೊಂಡು ಒಂದು ಹದಕ್ಕೆ ಕಲಿಸ್ಕೊಂಡ್ರೆ ಆಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮತ್ತೆ ನೀವು ರಾಗಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ, ತುಂಬ ತೆಳುವಾಗೋಯ್ತು ಅಂದರೆ. ನೋಡಿ, ಈ ಹದಕ್ಕೆ ಬರಬೇಕು. ಈ ಥರ ಉಂಡೆ ಮಾಡಿದ್ರೆ ಸಿಗಬೇಕು ಕೈಗೆ. ಹೀಗೆ ತುಂಬ ಗಟ್ಟಿ ಬೇಡ, ಇಷ್ಟಿದ್ರೆ ಸಾಕು. ಈಗ ರೊಟ್ಟಿನ ನಾನು ಹೇಗೆ ತಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾರ್ಮಲಿ ಹಂಚಿನ ಮೇಲೆ ಹಾಕ್ಕೊತಾರೆ, ಅಥವಾ ಯಾವುದಾದ್ರೂ ಈ ಹೋಳಿಗೆ ಪೇಪರ್ ಮೇಲೂ ಹಾಕ್ಕೊಳ್ಳೋರಿದ್ದಾರೆ. ಬಟ್ ಈ ಥರ ಇದು ಒಂದು ಹೊಸ ಥರ ರೀತಿ. ನೀವು ಇದನ್ನು ಬೇಕಾದರೂ ಮಾಡ್ಬೋದು. ಏನಂದರೆ, ಒಂದು ತಟ್ಟೆ ತೊಗೊಂಡು ಉಲ್ಟಾ ಇಟ್ಕೊಳ್ಳಿ ಈ ಥರ. ಅದ್ರ ಮೇಲೆ ಈ ಥರ ಎಣ್ಣೆ ಹಚ್ಚಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಣ್ಣೆ ಪೂರ್ತಿ ಪ್ಲೇಟ್ಗೆ ಹಚ್ಕೋಬೇಕು. ತಟ್ಟೆ ಉಲ್ಟಾ ಇರಬೇಕು, ಅದು ನೆನಪಿರಲಿ. ಈ ಥರ ಎಣ್ಣೆ ಹಚ್ಕೊಂಡು ತಟ್ಟೆ ಮೇಲೆ ನೀವು ಹಿಟ್ಟನ್ನು ತಟ್ಕೊಂಡ್ರೆ ತುಂಬ ಈಸಿಯಾಗಿ ಆಗುತ್ತೆ. ಇದರಲ್ಲಿ ನೋಡಿ, ನಾನು ಇವಾಗ ಹಿಟ್ಟು ತೊಗೊತಾ ಇದ್ದೀನಿ. ಎಣ್ಣೆ ಹಚ್ಚಿ ಆಗಿದೆ ಎಲ್ಲ ಸುತ್ತ. ಇವಾಗ ಹಿಟ್ಟನ್ನು ಹಾಕ್ಕೊಂಡು ಇದ್ರ ಮೇಲೆ ತಟ್ಕೊತೀನಿ. ಈ ಥರ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ನೀವು ಅನ್ನೆಸಸರಿ ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಟಿ ಅದನ್ನು ಯೂಸ್ ಮಾಡೋದು ತಪ್ಪುತ್ತೆ. ಮತ್ತು ಇನ್ನೊಂದೇನೆಂದರೆ, ಹೊಸದಾಗಿ ಮಾಡ್ತಾರಲ್ಲ, ಹೊಸದಾಗಿ ಕುಕ್ಕಿಂಗ್ ಮಾಡೋರಿಗೆ ಇದೊಂಥರ ಈಸಿ ಮೆಥಡ್ ಅಂತ ಹೇಳ್ಬೋದು. ಏನು ಟ್ರಬಲ್ ಇರೋದಿಲ್ಲ. ಅಂದರೆ ನನಗೆ ನಾರ್ಮಲಿ ನಾನು ಪ್ಲಾಸ್ಟಿಕ್ ಪ್ರಿಫರ್ ಮಾಡಲ್ಲ, ಹಾಗಾಗಿ ನಾನು ಈ ಥರ ಪ್ಲೇಟ್ ಮೇಲೆ ತಟ್ಕೊಂಡು ಮಾಡ್ತೀನಿ. ಇದರಲ್ಲಿ ನೀವು ಫಸ್ಟ್ 1-2 ಹಾಕಿದ್ಮೇಲೆ ತಟ್ಟೆ ಬಿಸಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ರೊಟ್ಟಿ ಹೀಗೆ ತಟ್ಕೋಬೇಕಾದ್ರೆ ಹಂಚನ್ನು ನೀವು ಸ್ಟವ್ ಮೇಲೆ ಇಟ್ಬಿಟ್ಟಿರಿ, ಅದು ಬಿಸಿ ಆಗಲಿ. ನಿಮಗೆ ನಿಧಾನ ಆಯಿತು, ಟೈಮ್ ತೊಗೊಂತು ಅಂದರೆ ಕಡಿಮೆ ಊರಿನಲ್ಲಿ ಇಟ್ಕೊಳ್ಳಿ. ಅದು ಕಾಯ್ತಾ ಇರ್ಬೇಕಾದ್ರೆ ನೀವು ಹೀಗೆ ತಟ್ಕೊಂಡ್ರೆ ನಿಮಗೆ ರೊಟ್ಟಿ ಬೇಗ ಆಗುತ್ತೆ. ಇವಾಗ ನಾನು ಇಲ್ಲಿ ಪೂರ್ತಿ ಹೀಗೆ ತಟ್ಕೊತಾ ಇದ್ದೀನಿ. ಇನ್ನೊಂದು ಏನಂದರೆ, ಈ ಥರ ರೊಟ್ಟಿ ತಟ್ಟಬೇಕಾದ್ರೆ ನಿಮ್ಮ ಕೈಗೆ ಏನಾದರೂ ಸ್ಟಿಕ್ಕಿ ಆಗ್ತಾಯಿತ್ತು ಅಂತಂದರೆ, ನೀವು ಮಧ್ಯ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ಅದರಲ್ಲಿ ಕೈ ಒದ್ದೆ ಮಾಡಿಕೊಂಡು ತಟ್ಕೋಬೋದು. ತುಂಬ ನೀರು ಹಾಕ್ಕೋಬೇಡಿ, ಸ್ವಲ್ಪ ಲೈಟಾಗಿ ಟಚ್ ಮಾಡ್ಕೊಳ್ಳಿ, ನೀರನ್ನ ಅಷ್ಟೇ ತಟ್ಕೊಳ್ಳಿ. ಈಗ ರೊಟ್ಟಿ ತಟ್ಟಾದಮೇಲೆ ಒಂದು ಸಲ ಇದ್ರ ಮೇಲೆ ಎಣ್ಣೆನ ಹಾಕ್ಕೊಳ್ಳಿ. ಈ ರೀತಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನೀವು ತವಾದ ಮೇಲೆ ಹಾಕ್ತಿರಲ್ಲ, ಆವಾಗ ತವಾಗೆ ಇದು ಅಂಟ್ಕೊಳ್ಳೋದಿಲ್ಲ. ತವಾಗ ಸ್ವಲ್ಪ ಲೈಟಾಗಿ ಒಂದು ಎಣ್ಣೆ ಹಾಕಿದ್ದೀನಿ, 1-2 ಡ್ರಾಪ್ ಅಷ್ಟೇ. ಈ ರೀತಿ ಇವಾಗ ತಟ್ಟೆನ ಉಲ್ಟಾ ಮಾಡಿ ಇಡಬೇಕು. ಇಟ್ಟಾದಮೇಲೆ ತಟ್ಟೆ ಉಲ್ಟಾ ಇಟ್ಟು ಒಂದು 2-3 ನಿಮಿಷ ಆದಮೇಲೆ ನಿಮಗೆ ಸೈಡಲ್ಲಿ ಹೊಗೆ ಬರುತ್ತೆ, ಆವಾಗ ಬೆಂದಿದೆ ಅಂತ ಅರ್ಥ. ತಟ್ಟೆ ತಕ್ಕೊಂಡು ನೀವು ಇದನ್ನು ಬಿಡಿಸ್ಕೋಬೇಕು. ರೊಟ್ಟಿ ತೆಗಿಯೋವಂಥ ಅಲ್ಲೇ ತೊಗೊಂಡು ನೋಡಿ, ಈ ಥರ ಸೈಡಲ್ಲಿ ಬಿಡಿಸ್ಕೊಳ್ಳಿ. ಇದು ತುಂಬ ಆರಾಮಾಗಿ ಬಂದ್ಬಿಡುತ್ತೆ, ಯಾಕಂದರೆ ನಾವು ಎಣ್ಣೆ ಹಚ್ಚಿರ್ತೀವಲ್ಲ ತಟ್ಕೋಬೇಕಾದ್ರೆ, ಹಾಗಾಗಿ ತುಂಬ ಈಸಿಯಾಗಿ ಬರುತ್ತೆ. ನಿಮ್ಗೆ ಕಷ್ಟ ಆಗ್ತಿದೆ ಅಂತಂದರೆ ಬಟ್ಲಲ್ಲಿ ನೀರು ಇಟ್ಕೊಂಡಿರ್ತೀರಲ್ಲ, ಆ ನೀರಲ್ಲಿ ಅಲ್ಲೇನ ಡಿಪ್ ಮಾಡಿಕೊಂಡು ಹೀಗೆ
ತೊಗೊಳ್ಳಿ. ಸೊ ಸ್ವಲ್ಪ ಆವಾಗ ವೆಟ್ಟಾಗಿರುತ್ತಲ್ಲ ಬಂದ್ಬಿಡುತ್ತೆ. ಈ ರೀತಿ ನಿಧಾನಕ್ಕೆ ತೆಗೀರಿ. ತುಂಬ ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬಿಡಿ, ರೊಟ್ಟಿ ಕಿತ್ತೋಗುತ್ತೆ. ಸೊ ಈ ರೀತಿ ನಿಧಾನಕ್ಕೆ ತೊಗೊಂಡು ಈಗ ಮೇಲ್ಗಡೆ ಬೆಂದಿದೆ ನೋಡಿ. ಸೊ ಅದಕ್ಕೆ ನಾನು ಕೆಳಗಿನ ಭಾಗನ ಬೇಯಿಸ್ಕೊತೀನಿ ಇವಾಗ. ನೋಡಿ ಈ ಥರ ತಟ್ಟೆಯಿಂದ ತೆಗೆದು ಹಂಚಿನ ಮೇಲೆ ಹಾಕ್ಕೊತಾ ಇದ್ದೀನಿ. ಸೊ ಆ ಸೈಡ್ ಬೆಂದಿರಲ್ಲ ಅಲ್ಲ, ಹಾಗಾಗಿ ಇವಾಗ ಆ ಕಡೆ ಬೇಯುತ್ತೆ ನೋಡಿ. ತಟ್ಟೆಗೆ ಸ್ವಲ್ಪ ಏನು ಅಂಟ್ಕೊಂಡಿಲ್ಲ, ನೀಟಾಗಿರುತ್ತೆ. ಈ ರೀತಿ ತಕ್ಕೋಬೇಕು ನಿಧಾನಕ್ಕೆ. ಈಗ ಇದನ್ನು ಆಯಿಲ್ ಹಾಕಿ ಬೇಯಿಸ್ಕೊಳ್ಳಿ. ನೋಡಿ ಈ ಕಡೆ ಬೆಂದಿರಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಅದನ್ನು ಬೇಯಿಸ್ಕೋಬೇಕು. ಜಾಸ್ತಿ ಏನು ಬೇಡ, ಒಂದು ನಿಮಿಷ ಆ ಥರ, ಒಂದು ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟರೆ, ಒಂದು ನಿಮಿಷ ಹತ್ತು ಫ್ಯೂ ಸೆಕೆಂಡ್ಸ್ ಸಾಕು, ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತ. ತುಂಬ ಬ್ರೌನಿಷ್ ಆಗೋದು ಆ ಥರ ಎಲ್ಲ ಏನು ಬೇಡ. ಸೊ ಇಷ್ಟ ಆದರೆ ಬೆಂದಿರುತ್ತೆ. ಸೊ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ, ತಟ್ಟೆ ಇವಾಗ ಒಂದ್ಸಲ ನೀವು ಬೇಯಿಸ್ಕೊಂಡ್ಮೇಲೆ ನೆಕ್ಸ್ಟ್ ಹಾಕಬೇಕಾದ್ರೆ ತಟ್ಟೆ ಬಿಸಿ ಇರುತ್ತೆ. ಆ ಥರ ನಿಮಗೆ ಬಿಸಿ ಫೀಲ್ ಆಯಿತು, ತಟ್ಟೆ ಮುಟ್ಟಕ್ಕೆ ಆಗ್ತಿಲ್ಲ ಅಂತಂದರೆ 2 ತಟ್ಟೆ ಇಟ್ಕೊಂಬಿಡಿ. ಒಂದು ಆದಮೇಲೆ ನೀವು ಇನ್ನೊಂದು ಹಾಕುವಷ್ಟೊತ್ತಿಗೆ ಮೊದಲು ಹಾಕಿದ್ದಿತ್ತು ತಟ್ಟೆ ತಣ್ಣಗಾಗಿರುತ್ತೆ. ಸೊ ನೀವು ಅದರಲ್ಲಿ ಆಲ್ಟರ್ನೇಟಿವ್ ಆಗಿ ಮಾಡ್ಕೋಬೋದು, ಈಸಿ ಆಗುತ್ತೆ. ನಾನು ಒಂದೇ ತಟ್ಟೆ ಉಪಯೋಗಿಸ್ಕೊತೀನಿ, ನನಗೆ ಪ್ರಾಕ್ಟೀಸ್ ಆಗೋಗಿರೋದ್ರಿಂದ ಈ ಬಿಸಿ ನನ್ನ ಕೈಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಇದು ಒಂದು ಬೇಯಿಸ್ಕೊಂಡು ಅದನ್ನು ತೆಗ್ದು ಹಾಕಿ ಸೆಕೆಂಡ್ ಟೈಮ್ ಬೇಯಿಸ್ಕೊತೀನಲ್ಲ ಅಪೋಸಿಟ್ ಸೈಡ್, ಆವಾಗ ನಾನು ಆ ಗ್ಯಾಪಲ್ಲಿ ಈ ತಟ್ಟೆ ಸ್ವಲ್ಪ ಕೂಲ್ ಆಗುತ್ತೆ. ಸೊ ಹಾಗೆ ಆ ಒಂದು ಟೈಮ್ ಲ್ಯಾಪ್ಸ್ ಇರುತ್ತಲ್ಲ, ಅದರಲ್ಲಿ ನಾನು ಇದೇ ತಟ್ಟೆನಲ್ಲಿ ತಟ್ಕೊತೀನಿ. ನಿಮಗೆ ಬಿಸಿ ಆಗಲ್ಲ ಅಂತಂದರೆ ಮಾತ್ರ ಇನ್ನೊಂದು ತಟ್ಟೆ ಇಟ್ಕೊಳ್ಳಿ. 2 ತಟ್ಟೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಒಂದರಲ್ಲಿ ಹಾಕಿ ಒಂದರಲ್ಲಿ ಬೇಯೋಬೇಕಾದ್ರೆ ಇನ್ನೊಂದರಲ್ಲಿ ನೀವು ತಟ್ಕೋಬಹುದು. ನೋಡಿ ಈ ರೀತಿ ನಾನು ಸೆಕೆಂಡ್ ಟೈಮ್ ಮಾಡಿ ತೋರಿಸ್ತಾ ಇರೋದು ಏಕೆಂದರೆ ಈ ರೀಸನ್ಗೋಸ್ಕರ. ಇವಾಗ ನಾನು ಈ ಥರ ಉಲ್ಟಾ ತಗೊಂಡಾದ್ಮೇಲೆ ಬ್ಯಾಕ್ ಸೈಡ್ ಬೇಯಿಸ್ಕೊತಾ ಇದ್ದೀನಿ. ಮತ್ತು ಈ ರಾಗಿ ರೊಟ್ಟಿ ಡಯಟ್ಗೆ ನೀವು ಯೂಸ್ ಮಾಡ್ಬೋದು. ವೆಯ್ಟ್ ಲಾಸ್ ಆಗಬೇಕು ಅಂತಿರೋರು ಇದನ್ನು ಎವ್ರಿ ಡೇ ರೊಟೀನ್ ಮಾಡಿಕೊಂಡ್ರು ಓಕೆ. ರಾಗಿ ಮುದ್ದೆ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ರೊಟ್ಟಿನೂ ಮಾಡಿಕೊಂಡು ತಿನ್ಬೋದು, ಈಸಿಯಾಗಿರುತ್ತೆ. ಅಥವಾ ಮಕ್ಕಳಿಗೆ ರೊಟ್ಟಿ ಅಗಿಯೋಕ್ಕಾಗಲ್ಲ ಅಂದರೆ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೀವು ತೆಳು ಮಾಡಿಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ದೋಸೆನೂ ಹಾಕಿ ಕೊಡ್ಬೋದು ಮಕ್ಕಳಿಗೆ. ಮತ್ತು ಮಕ್ಕಳಿಗೆ ಕೊಡಬೇಕಾದ್ರೆ ನೀವು ನಾನು ಹೇಳಿದ್ನಲ್ಲ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಈ 3 ಕುಟ್ಕೊಂಬಿಡಿ. ಕುಟಾಣಿನಲ್ಲಾದರೂ ಕುಟ್ಕೋಬೋದು ಅಥವಾ ಜಾರಲ್ಲಾದರೂ ರುಬ್ಕೋಬೋದು. ರುಬ್ಬಿ ಹಾಕೋದ್ರಿಂದ ಮಕ್ಳಿಗೆ ಬಾಯಿಗೇನು ಸಿಗೋಲ್ಲ. ಸೊ ಅವ್ರಿಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಸೊಪ್ಪನ್ನು ನೀವು ಇನ್ನೂ ಸ್ವಲ್ಪ ಇದ್ದರೆ ಜಾಸ್ತಿ ಕ್ವಾಂಟಿಟಿಯಾಗಿ ಯೂಸ್ ಮಾಡ್ಕೋಬೋದು. ನೋಡಿ ರಾಗಿ ರೊಟ್ಟಿ ಈಗ ರೆಡಿ ಆಯಿತು. ನೋಡಿ ಇದು ಮುರಿಯೋದಕ್ಕೂ ನಿಮಗೆ ಹಾರ್ಡಿಲ್ಲ, ಈಸಿಯಾಗಿ ಒಂದೇ ಬೆರಳಲ್ಲಿ ಮುರಿಬೋದು. ಆ ಥರ ಅಷ್ಟು ಸಾಫ್ಟು ಕ್ರಿಸ್ಪಿನೆಸ್ಸು ಎರಡೂ ಮಿಕ್ಸ್ ಥರ ಫೀಲ್ ಆಗುತ್ತೆ ನಿಮಗೆ. ತಿನ್ನೋಕ್ಕಂತೂ ಬಹಳ ರುಚಿಯಾಗಿರುತ್ತೆ. ಇದನ್ನು ಮಸಾಲೆ ಇರೋದ್ರಿಂದ ಹಾಗೇನೂ ತಿನ್ಬಹುದು ಅಥವಾ ಈ ಥರ ಚಟ್ನಿ ಮಾಡಿಕೊಂಡು ತಿನ್ಬೋದು. ನಾರ್ಮಲಿ ಹಳ್ಳಿ ಸೈಡೆಲ್ಲ ಅಥವಾ ಇಲ್ಲೂ ಮಾಡಿರೋರು ಇದ್ದಾರೆ. ಹುಚ್ಚೆಳ್ಳು ಚಟ್ನಿ ಮಾಡಿಕೊಂಡು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಅವೈಲೇಬಲ್ ಇಲ್ಲದೇ ಇರೋದಕ್ಕೆ ಕಾಯಿ ಚಟ್ನಿನೇ ಮಾಡಿದ್ದೀನಿ. ಸೊ ನೋಡಿ ಈ ಥರ ಮುರಿದ್ರೆ ಆರಾಮಾಗಿ ನಿಮಗೆ ಸಿಗುತ್ತೆ ಕೈಗೆ. ಏನು ಹಾರ್ಡ್ ಇಲ್ಲ, ಸಾಫ್ಟ್ ಇದೆ ಮತ್ತು ಕ್ರಿಸ್ಪಿನೆಸ್ ಇದೆ, ಎರಡೂ ಕಾಣ್ತಾ ಇದೆ. ಈ ಬೆಳ್ಳುಳ್ಳಿದ ಟೇಸ್ಟ್ ಹೈಲೈಟ್ ಇದರಲ್ಲಿ. ನೋಡಿ ನಮ್ಮ ಶಿಶಿರ್ ಫಸ್ಟ್ ಟ್ರೈ ಮಾಡಿಬಿಟ್ಟು ಈಗ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.